ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇದು ದೊಡ್ಡ ಆಲದ ಮರ. ಇದು ಬಂದು ಮೈಸೂರು ರೋಡ್ ಕಡೆ ಬರ್ತದೆ. ಬೆಂಗಳೂರಿಂದ ಸಿಟಿ ಮಾರ್ಕೆಟ್, ಕೇರ್ ಮಾರ್ಕೆಟ್ ಕಡೆಯಿಂದ 24 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇದು ಫುಲ್ ಒಂದು ರೌಂಡ್ ಹೊಡೆದಿದ್ದೀನಿ ನಾನು. ಫುಲ್ ಒಂದು ವೀಡಿಯೋ ಮಾಡಿದ್ದೀನಿ, ರೋಡ್ ಸರ್ಕಲ್ ಹೊಡೆದಿದ್ದೀನಿ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ದೊಡ್ಡದಾಗತ್ತೆ ವೀಡಿಯೋ ಅಂತ ನೋಡಿ. ಇದು ಬಂದು ಸೈಜು 10,000 ಸ್ಕ್ವೇರ್ ಮೀಟ್ರ್ ಇದೆ. 10,000 ಸ್ಕ್ವೇರ್ ಮೀಟ್ರ್ ಅಂದರೆ 2.25 ಎಕರೆ, ಇನ್ನೂ ಜಾಸ್ತಿನೇ ಬರ್ತದೆ. 2.25 ಎಕರೆ ಮೇಲೆ ಬರ್ತದೆ. ಈ ಥರ ಇಂಡಿಯಾದಲ್ಲಿ ಇದು 6ನೇ ನಂಬರ್ ಇರೋದು. 6ನೇ ನಂಬರಲ್ಲಿ ಇರೋದು ನಮ್ಮದು ಕರ್ನಾಟಕದಲ್ಲಿರೋದು. ಇದು ಆಲ್ಮರ, ಬನಿಯನ್ ಟ್ರೀ ಅಂತಾರೆ ಇಂಗ್ಲೀಷಲ್ಲಿ. ಇದು ದೊಡ್ಡದು ಬಂದು ಆಂಧ್ರ ಪ್ರದೇಶಲ್ಲಿದೆ, AP. ಅಲ್ಲಿ ಬಂದು 19,100 ಸ್ಕ್ವೇರ್ ಮೀಟ್ರ್ ಇರೋದು. 4.25 ಎಕರೆ ಬರ್ತದೆ ಇದು. ಆಮೇಲೆ ಸೆಕೆಂಡ್ ನಂಬರ್ ಬಂದು ಗುಜರಾತಲ್ಲಿದೆ ಇನ್ನೊಂದು. ಅದು 17,500 ಸ್ಕ್ವೇರ್ ಮೀಟ್ರು. ಎಕರೆ ಬಂದು 4.25 ಎಕರೆ. ಆಮೇಲೆ 3ನೇ ನಂಬರ್ ಬಂದು UP ಉತ್ತರ ಪ್ರದೇಶಲ್ಲಿದೆ. 16,700 ಸ್ಕ್ವೇರ್ ಮೀಟ್ರು. ಎಕರೆ ಬಂದು 4 ಬರ್ತದೆ. ಇದು ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತದೆ, 4 ಎಕರೆ ಬರ್ತದೆ. ಆಮೇಲೆ 4ನೇ ನಂಬರ್ ಬಂದು ಕೋಲ್ಕತ್ತಾಲಿ ಇದೆ. ಇದೂ ಸೇಮ್ ಸೈಜ್ ಬರ್ತದೆ. UPಯಲ್ಲಿದೆ ಅದೇ ಸೈಜು, 16,500 ಸ್ಕ್ವೇರ್ ಮೀಟ್ರು, 4 ಎಕರೆ ಇದೂ. ಆಮೇಲೆ 5ನೇ ನಂಬರ್ ಬಂದು ತೆಲಂಗಾಣ ಇದರಲ್ಲಿದೆ. ಅದು ಬಂದು 12,200 3 ಎಕರೆ ಬರ್ತದೆ. ಅದು ನಮ್ಮ ಕರ್ನಾಟಕದಲ್ಲಿರೋದು, ಬೆಂಗಳೂರು ಕಡೆ ಇರೋದು ಇದು ಮರ. ಇದು ಬಂದು 2.25 ಎಕರೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತದೆ. ಇದು ತುಂಬ ಚೆನ್ನಾಗಿದೆ. ಸುತ್ತು ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ತಣ್ಣಗಿದೆ ವಾತಾವರಣ. ಇಲ್ಲಿ ಕಡೆ ಬಂದರೆ ಒಂದು ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿ ಒಂದು ನೋಡ್ಬೋದು. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಹಿಸ್ಟ್ರಿ. ಇದು 400 ವರ್ಷ ಹಳೇದು ಇದು ಹಿಸ್ಟ್ರಿ. ಇದು ಅದು ಫುಲ್ ಒಂದು ಫೋಟೋ ಹಿಡ್ದು ಹಾಕಿದ್ದೀನಿ ಲಾಸ್ಟಲ್ಲಿ ನೋಡಿ. ಅದು ಹಿಸ್ಟ್ರಿ ಯಾಕೆ ಹೆಂಗೆ ಬೆಳೆದಿದ್ದು, ಯಾವಾಗ ಬೆಳೆದಿದ್ದು ಎಲ್ಲ ಹಿಸ್ಟ್ರಿ ಇದೆ ಅದ್ಮೇಲೆ. ಇದು ಫಸ್ಟ್ ಇದೆಲ್ಲ ಓಪನ್ ಇತ್ತು. ಇವಾಗೆಲ್ಲ ಇದು ಒಂದು ಜಾಲಿ ಹಾಕಿದ್ದಾರೆ ಇವರೆಲ್ಲ, ಕಾಂಪೌಂಡ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಹೋಗಿ ಎಲ್ಲ ಹೆಸರು ಬರ್ದು ಇದೆಲ್ಲ ತುಂಬ ಹಾಳು ಮಾಡ್ತಾಯಿದ್ದಾರೆ ಜನಗಳು ಬಂದು. ಅದಕ್ಕೆ ಈ ಥರ ಕಾಂಪೌಂಡ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಮೈಂಟೈನ್ ಮಾಡಿದ್ದಾರೆ. ತುಂಬ ವರ್ಷ ಮುಂಚೆ ನಾನು ಹೋಗಿದ್ದೆ, ಇವಾಗ ರೀಸೆಂಟ್ ವಿಸಿಟ್ ಮಾಡಿದೆ. ಇದು ತುಂಬ ಚೆನ್ನಾಗಿ ತಣ್ಣಗಿರೋದು ಒಳಗಡೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಹಾಕಿರೋದು ನಾನು ಹಿಸ್ಟ್ರಿ. ಇದು ಓದ್ಕೊಳ್ಳಿ. ಧನ್ಯವಾದಗಳು.